ಖಾರದ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ, ಆಮೇಲೆ ಗರಂ ಮಸಾಲ ಆಯಿತಾ. ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು. ಅದು ಬೇಯಬೇಕು, ಒಂದು 10 ಮಿನಿಟ್ಸ್ ಆದರೂ ಅದು ಬೇಯಬೇಕು ಆಯಿತಾ. ಇವಾಗ ಇದು ಬೇಯ್ತಾ ಇದೆ. ನಾನು ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಮಸಾಲ ರೆಡಿ ಮಾಡ್ಕೊತೀನಿ. ಎಣ್ಣೆ ಹಾಕಿ ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸು: ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಅಷ್ಟೆ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫಸ್ಟ್ ಫ್ರೈ ಮಾಡ್ಕೊಳ್ಳಿ, ಆಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ನಾನು 1 ಈರುಳ್ಳಿ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ, 1 ಬೆಳ್ಳುಳ್ಳಿ ಆ್ಯಂಡ್ 1 ಸ್ಮಾಲ್ ಜಾಮೂನ್ ಕಪ್ಪಲ್ಲಿ ಅಷ್ಟೇ ನಾನು ತೆಂಗಿನ ತುರಿ ತೊಗೊಂಡಿರೋ ಅಂಥದ್ದು. ಈಗ ಅದು ಎರಡು ಆ ಕಡೆ ಅಲ್ಲಿ ಬೇಯ್ತಾ ಇದೆ, ಈ ಕಡೆ ನಾನಿಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಮಾಡಿಕೊಂಡು ಆರಿಸ್ಕೋಬೇಕು. ತೆಂಗಿನ ತುರಿನೂ ಹಾಕಿ ಸ್ಟವ್ ಆಫ್ ಮಾಡಿ ಇದನ್ನು ಆರಾಗಬೇಡಿ. ಆರಿದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಸ್ವಲ್ಪನೂ ವೇಸ್ಟ್ ಮಾಡೋಲ್ಲ. ಕೊತ್ತಂಬರಿ ಸೊಪ್ಪಲ್ಲಿ ಅದನ್ನೆಲ್ಲ ನೀಟಾಗಿ ತೆಗೆದು ಜಾರ್ಗೆ ಹಾಕೋತೀನಿ. ಇದು